ನಮ್ಮ ಎಜುಕೇಶನ್ ಮಿನಿಸ್ಟ್ರು ಕನ್ನಡ ಬರಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶಿಕ್ಷಣ ಸಚಿವರು ಮಾಡಿದ ತಪ್ಪು ಅವ್ರಿಗೆ ಅದ್ರ ಬಗ್ಗೆ ಇದೇ ಇಲ್ಲ ಅಂತವ್ರನ್ನ ಹೋಗಿ ಶಿಕ್ಷಣ ಸಚಿವರು ಮಾಡವ್ರೆ. ಪುಸ್ತಕ ಎಲ್ಲ ಅರ್ಧಾಕ್ದವ್ರು ಅವ್ರನ್ನ ಹೋಗಿ ಮಾಡವ್ರೆ. ಕನ್ನಡನೇ ಬರೋಲ್ಲ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಏನಂತೀರ? ಅವ್ರು ಕಟಿಂಗೇ ಮಾಡ್ಸಲ್ಲ ಅಂತವ್ರೆ ಇನ್ನವ್ರೆ. ಅದನ್ನ ಸರ್ ಮಾಡ್ಕೋಬೇಕು, ಅವ್ರು ಕಲಿಯೋ ತರ ಮಾಡ್ಬೇಕು ಅವ್ರಿಗೆ. ನಿಮ್ಮ ಹೆಸರು? ಪ್ರಸನ್ನ. ಓಕೆ, ಪ್ರಸನ್ನ ಸರ್. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಜುಕೇಶನ್ ಮಿನಿಸ್ಟ್ರು ಕನ್ನಡ ಬರಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಅವ್ರು ಅದ್ರ ಬಗ್ಗೆ ಶಿಕ್ಷಣ ಸಚಿವರು ಮಾಡಿದ ತಪ್ಪು ಅವ್ರಿಗೆ ಅದ್ರ ಬಗ್ಗೆ ಇದೇ ಇಲ್ಲ ಅಂತವ್ರನ್ನ ಹೋಗಿ ಶಿಕ್ಷಣ ಸಚಿವರು ಮಾಡವ್ರೆ. ಸ್ವಲ್ಪ ನಾಲೆಡ್ಜ್ ಇರೋರನ್ನ ಶಿಕ್ಷಣ ಅವರು ಹಳೆ ಸಬ್ಜೆಕ್ಟ್ನೆಲ್ಲ ಪುಸ್ತಕ ಎಲ್ಲ ಅರ್ಧಾಕ್ದವ್ರು ಅವ್ರನ್ನ ಹೋಗಿ ಮಾಡವ್ರೆ. ಓಕೆ, ಅಂದರೆ ಕನ್ನಡನೇ ಬರೋಲ್ಲ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಏನಂತೀರ? ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. ಅವರು ಕಲಿಯಲ್ಲ ಅಷ್ಟೇ, ಅವರು ಇನ್ನು ವಯಸ್ಸಾಗೋಯ್ತು, ಅವರು ಕಟಿಂಗೇ ಮಾಡ್ಸಲ್ಲ ಅಂತವ್ರೆ ಇನ್ನವ್ರೆ ಅಲ್ವಾ? ಅಂದ್ರೆ 4 ಜನಕ್ಕೆ ಮಾದರಿ ಆಗ್ಬೇಕಾಗಿರೋರೆ, ಅಂದ್ರೆ ಯುವಕರಿಗೆ ಮಾದರಿ ಆಗ್ಬೇಕಾಗಿರೋರು ಇವರೇ ಕನ್ನಡ ಬರಲ್ಲ, ಕಟ್ಟಿಂಗ್ ಮಾಡ್ಸಲ್ಲ. ಸೊ ಈ ರೀತಿ ಇದ್ದಾಗ ಏನ್ ಅನ್ಸುತ್ತೆ ನಿಮಗೆ? ಏನು ಅನ್ಸೋದೇನಿದೆ, ಬೇರೆಯವ್ರನ್ನ ಮಾಡಬೇಕು ಅಷ್ಟೇ. ಅವ್ರನ್ನ ತೆಗೆದಾಕ್ಬಿಟ್ಟು ಬೇರೆಯವ್ರನ್ನ ಮಾಡಬೇಕು. ಸರ್, ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಬಳಸೋದು ಎಷ್ಟು ಮಟ್ಟಿಗಿದೆ ಸರ್? ಕರ್ನಾಟಕದ ಬೆಂಗಳೂರಲ್ಲಿ ಬಳಸಲ್ಲ ಅಷ್ಟೇ, ಕರ್ನಾಟಕದಲ್ಲಿ ಎಲ್ಲ ಕಡೆ ಬಳಸ್ತಾರೆ. ಬೆಂಗಳೂರಲ್ಲಿ ಸ್ವಲ್ಪ ಅದಕ್ಕೆ ಹೊಡೆತ ಬಿದ್ದಿದೆ. ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟ, ಎಲ್ಲ ಬರೀ ಹಿಂದಿಯವ್ರು ಸೇರ್ಕೊಂಡ್ಬಿಟ್ಟವ್ರು ಇಲ್ಲಿ ಅವ್ರದ್ದೇ ಇಲ್ಲಿ. ಸರ್, ಅಂದ್ರೆ ಇವಾಗ ಬೆಂಗಳೂರಲ್ಲೇ ಎಕ್ಸಾಂಪಲ್ ತಗೊಂಡ್ರೆ ಬೇರೆ ರಾಜ್ಯಗಳಿಂದ ಬಂದಿರೋರು ಇದ್ದಾರೆ. ಸೊ ಅವರು ಕನ್ನಡ ಮಾತಾಡ್ತಿಲ್ವಾ ಅಥವಾ ನಮ್ಮವರೇ ಕನ್ನಡಿಗರೇ ಕನ್ನಡ ಮಾತಾಡ್ತಿಲ್ವಾ? ನಮ್ಗೆ ಉಪಯೋಗ ಇರೋಂಗಿದ್ರೆ ಮಾತ್ರ ಅವ್ರ ಭಾಷೆ ನಾವು ಬಳಸ್ತೀವಿ. ನಮ್ಗೆ ಉಪಯೋಗ ಇಲ್ಲ ಅಂದರೆ ನಾವು ಅವ್ರ ಭಾಷೆ ಬಳಸಲ್ಲ. ನಮಗೇನೋ ಅದರಿಂದ ಬೆನಿಫಿಟ್ ಇದೆ ಅಂದರೆ ಮಾತ್ರ ಅವ್ರು ಹಿಂದಿ ಮಾತಾಡ್ತೀವಿ, ಇಲ್ಲದೇ ಇದ್ದರೆ ಯಾವ ಕಾರಣಕ್ಕೂ ಮಾತಾಡಲ್ಲ. ನಾವು ಕನ್ನಡದಲ್ಲೇ ಮಾತಾಡಿಸ್ತೀವಿ. ಅಡ್ರೆಸ್ ಕೇಳಿದ್ರು ಕನ್ನಡದಲ್ಲೇ ಹೇಳ್ತೀವಿ. ಏನೋ ಅನಿವಾರ್ಯ ಅಂದರೆ ಅವ್ರ ಭಾಷೆಯಲ್ಲಿ ಹೇಳ್ತೀವಿ ಅಷ್ಟೇ. ನಾವು ಅದನ್ನು ಸರ್ ಮಾಡ್ಕೋಬೇಕು, ಅವ್ರು ಕಲಿಯೋ ಥರ ಮಾಡಬೇಕು ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು.